ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಇದನ್ನೆಲ್ಲ ನೋಡಿದ್ರೆ ನಮ್ಮ ಪ್ರಯತ್ನ ಏನೂ ಇಲ್ಲ, ಎಲ್ಲ ಪೂರ್ವ ನಿಯೋಜಿತ ಸಂಚು ಅನ್ನೋದು ಸ್ಪಷ್ಟವಾಗಿದೆ. ಹಾಗಿದ್ರೆ ನಾವು ಮಾಡೋ ಕೆಲಸಗಳನ್ನ ನಮ್ಗಿಂತ ಮುಂಚೆ ತಿಳ್ಕೊಂಡು ಬಲಿಪೀಠ ಸಿದ್ಧ ಮಾಡ್ಕೊಂಡಿದ್ದಾಳೆ ಅಮ್ಮನವರು. ಪಾಪಿ, ಇಷ್ಟೊತ್ತು ಸುಮ್ಮನೆ ಕೂತಿದ್ದೀನಿ, ಕಾಯ್ತಿದ್ದಾಳೆ ಅಂತ ಗೊತ್ತು, ತಾನಾಗೆ ಬರ್ಬಾರ್ದಾ? ಎಷ್ಟು ಕೊಬ್ಬು ಇವಳಿಗೆ, ಅದೆಷ್ಟೊತ್ತು ಕೂತಿರ್ತೀಯೋ ಕೂತಿರೋ ಮಂಗ. ನೀನ ಕರಿದು ಹೊರತು ನಾನು ಬರೋದಿಲ್ಲ. ಇವನು ತಿಂತಿಲ್ಲ, ಇವನು ತಿಂದೆ ನಾನು ತಿನ್ನೋ ಹಾಗೂ ಇಲ್ಲ. ಅದೆಷ್ಟೊತ್ತು ಕಾಯಿಸ್ತೀಯೋ ಕಾಯಿಸು, ನಾನಂತೂ ಕರೆಯೋದಿಲ್ಲ. ನೀನು ಬರದೆ ತಿನ್ನೋದು ಇಲ್ಲ. ಏನಮ್ಮ ಜಾಜಿ, 4 ದೊನ್ನೆ ಪ್ರಸಾದ ಇಲ್ಲಿಟ್ಬಿಟ್ಟು ಅಲ್ಲಿ ಕೂತಿದ್ಯಾ? ಇದ್ಯಾರ್ಗೆ? ಓ, ಪ್ರಸಾದ ಜಾಸ್ತಿ ಇತ್ತು ಅಂತ 4 ದೊನ್ನೆ ಪ್ರಸಾದ ಕೊಟ್ಟವ್ರ ಗುಂಡಾಚಾರ್ರು. ನಾನು ಅಲ್ಲಿಗೆ ಹೋಗೋದೇ ತಪ್ಪು, ಇದನ್ನೇ ತಗೋತೀನಿ. ಓ, ನೀನಿನ್ನೂ ಪ್ರಸಾದ ತಿಂದಿಲ್ವಾ? ಇದು ಬಂಗಾರಿದು. ಇವನ್ಗೇನಮ್ಮ, ನೀನು ಕೊಡ್ನಿಲ್ಲ ಅಂದ್ರು ಅಲ್ಲೋಗಿ ತಗೊಂಡು ತಿಂತಾನೆ. ನನಗೆ ಇನ್ನೊಂದು ದೊನ್ನೆ ಪ್ರಸಾದ ಆದರೆ ಸಾಕು, ಕೊಡು. ಇಲ್ಲ ಇಲ್ಲ, ಇದು ಬಂಗಾರಿಗೆ ಬೇಕು, ನಾನು ಕೊಡಲ್ಲ. ಸರಿ ಸರಿ, ಗುಂಡಾಚಾರ ಹತ್ರನೇ ಇಸ್ಕೋತೀನಿ. ಕಾಗೆ ಬಂದು ತಿನ್ಬಿಡ್ಬೇಡ, ಇದು ಜಾಜಿದು.
ಇತ್ತೀಚೆಗೆ ನೀವು ತುಂಬ ಯೋಚನೆಯಲ್ಲಿರ್ತೀರ. ಊಟ ತಿಂಡಿ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ನನಗೆ ಆ ಶ್ರೀಚಕ್ರದ ಚಿಂತೆ ಮಣಿಕಂಠ. ಅದನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋ ಚಿಂತೆ. ಅದರಿಂದ ಆಮ್ನೋರು ನನಗೆ ಎಲ್ಲಿಲ್ಲದ ಅಡ್ಡಿ ಆತಂಕಗಳನ್ನು ಒಡ್ತಿದ್ದಾಳೆ. ಅದನ್ನು ಹೇಗಾದರೂ ಮಾಡಿ ವಶಪಡಿಸ್ಕೊಂಡ್ರು ಈ ವಿರೂಪಾಕ್ಷ ಮಾರಿಗುಡಿಯಿಂದ ಅದನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋ ಚಿಂತೆ. ಆ ಇನ್ಸ್ಪೆಕ್ಟ್ರು ಮೊದಲೇ ಹೆಣ್ಬಾಕ, ಸರ್ ಕಂಡ್ರೆ ಮೈ ಮರಿತಾನೆ. ಅವನಿಗೆ ಶ್ರೀಚಕ್ರದ ಮಹತ್ವ ಗೊತ್ತೇ ಇಲ್ಲ. ಅವನು ದೂರ ಇಡೋದು ಅಷ್ಟು ಕಷ್ಟ ಏನಲ್ಲ ಬಿಡಿ. ಆದರೆ ಆ ವಿರೂಪಾಕ್ಷ ಮಹಾಧೂರ್ತ. ಅವನಿಂದ ಶ್ರೀಚಕ್ರನ ದಕ್ಸ್ಕೊಳ್ಳೋದು ಬಹಳ ಕಷ್ಟ. ಅವನು ಬರೀ ಬಡಾಯಿ. ಊರಿನ ಜನ ತನ್ನನ್ನು ದೇವರು ಅಂತಾರೆ, ತಾನು ದೇವಸ್ಥಾನದ ಧರ್ಮಾಧಿಕಾರಿ ಅದು ಇದು ಅಂತ ಸುಮ್ಮನೆ ಅಹಂಕಾರ ಪಡ್ತಾನೆ ಅಷ್ಟೇ. ನೀವು ಒಂದು ನಿಂಬೆಹಣ್ಣು ಮಂತ್ರಿಸ್ಕೊಡ್ತೀರಲ್ಲ, ಅಷ್ಟು ಶಕ್ತಿ ಕೂಡ ಇಲ್ಲ. ಬೂದಿ ಏರ್ಸಿದ್ರೆ ಮಂಕಾಗ್ಬಿಡ್ತಾನೆ. ಯಾವ ಅಡೆತಡೆ ಕೂಡ ಇಲ್ಲ ಬಿಡಿ. ಈಗ ನಾನು ಏನಿದ್ರು ಆ ಶ್ರೀಚಕ್ರನ ಆ ಇಬ್ಬರಿಂದ ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋ ಬಗ್ಗೆ ಯೋಚಿಸ್ಬೇಕು. ಅಷ್ಟೇ ಈಗ ನೀವು ಮಾಡಬೇಕಾಗಿರೋ ಕೆಲಸ. ಮೊದಲು ಅದ್ರ ಕಡೆ ಗಮನ ಕೊಡಿ, ಮಿಕ್ಕಿದ್ದನ್ನ ನನಗೆ ಬಿಡಿ. ಕೆಲಸ ಆಯ್ತಾ ಮಗಳೇ? ಕಾಫಿ ಕುಡಿತೀಯಾ? ಬಿಸಿಲು ನೆತ್ತಿಗೇರಿದೆ, ಮಜ್ಜಿಗೆ ಕೊಡ್ಲಾ? ಯಾಕೆ ಸಪ್ಪಗಿದೀಯಾ? ಮನ್ಲೂ ಹೀಗೆ ಇದ್ದೆ, ಇಲ್ಲೂ ಹೀಗೆ ಇದೆಯಾ? ಸುಂದ್ರಿ ಇದ್ದಿದ್ರೆ ನಿನ್ನ ವಯಸ್ಸಿನವಳೇ ಆಗಿರ್ತಿದ್ಲು. ನಿನ್ನ ವಯಸ್ಸಿನ ಮನಸ್ಸುಗಳ ಹೊಯ್ದಾಟ ನನಗೆ ಅರ್ಥ ಆಗುತ್ತೆ ಮಗಳೇ. ಬಂಗಾರಿ ವಿಷಯವಾಗಿ ಪರದಾಡ್ತಿದೀಯ ಅಲ್ವಾ? ನನಗೆ ಅರ್ಥ ಆಗುತ್ತೆ ಮಗಳೇ. ನೀನಾವತ್ತು ಕಣ್ಣೀರಿಟ್ಟು ಎದ್ದು ಹೋದಾಗ ಹಿಂದೆ ಬಿಟ್ಟು ಹೋದ ಬೊಂಬೆ ನೋಡಿದಾಗಲೇ ನನಗೆ ಅರ್ಥ ಆಗಿತ್ತು. ಆ ಬಂಗಾರಿ ನಿನಗೆ ಬೊಂಬೆ ಕೊಟ್ಟ ಅಂದಾಗ ಊಹೆ ಮಾಡಿದ್ದೆ. ಈ ವಯಸ್ಸಿನಲ್ಲಿ ಇದೆಲ್ಲ ಸಹಜ ಮಗಳೇ. ಆದರೆ ಅಪ್ಪನ ಸ್ಥಾನದಲ್ಲಿ ನಿಂತು ಒಂದು ಮಾತು ಹೇಳ್ತೀನಿ. ಎಲ್ರಿಗೂ ಅವರವ್ರದ್ದೇ ಆಸೆಗಳಿರುತ್ತೆ, ಅವರವ್ರ ವಯಸ್ಸಿಗೆ ಅವರವರ ಆಸೆಗಳು. ಆದರೆ ಅದರ ಹಿಂದೆ ಒಂದು ದೃಢತೆ ಇರಬೇಕು. ಅದು ಈಡೇರೋದು ಬಿಡೋದು ಎಲ್ಲ ಅಮ್ಮನವ್ರ ಇಚ್ಛೆ. ಅಕಸ್ಮಾತ್ ಈಡೇರ್ತಿದ್ರೆ ಬದುಕು ಮುಗಿದು ಹೋಗೋಲ್ಲ. ಆಸೆ ತಪ್ಪು ಹೋಗುತ್ತೆ. 4-5 ದಿವಸ ಅದೇ ನಿರಾಸೆಯಲ್ಲಿರ್ತೀವಿ, ಮತ್ತೆ ಇನ್ನೊಂದು ಆಸೆ ಚಿಗುರುತ್ತೆ. ಇದೆ ಬದುಕಿನ ವಾಸ್ತವ. ನಮ್ಮ ಸುಂದರಿ ಹೋಗ್ಬಿಟ್ಟಾಗ ನಮ್ಮ ಜಗತ್ತೇ ನಿಂತು ಹೋಯ್ತು, ಮುಗಿದು ಹೋಯ್ತು ಅನ್ಕೊಂಡ್ವಿ. ಆದರೆ ನೀನು ಅವಳಿಗೆ ಪರ್ಯಾಯವಾಗಿ ಸಿಕ್ಕೆ. ನೀನು ನಮ್ಮ ಮಗಳಾದೆ. ಯಾರಿದ್ರು ಯಾರಿಲ್ಲದೆ ಇದ್ರು ಬದುಕು ಸಾಗ್ತಾನೆ ಇರುತ್ತೆ. ಆದರೂ ನಾವು ನೀನಿಲ್ದೆ ನಾನಿಲ್ಲ, ಬದುಕೇ ಇಲ್ಲ, ಪ್ರಪಂಚವೇ ಇಲ್ಲ ಅಂತ ಬಾಯಿ ಮಾತಿಗೆ ಆಡ್ತಿರ್ತೀವಿ. ವಿಚಿತ್ರ. ಹಾಗಿದ್ರೆ ನಂಗೆ ಬಂಗಾರಿ ಸಿಗೋದಿಲ್ವಾ? ಸಿಗ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಅವನು ನಿನ್ನ ಮನಸ್ಸಿಗೆ ಇಷ್ಟ ತಾನೆ. ಹಾಗಿದ್ರೆ ಧೈರ್ಯವಾಗಿ ಇಷ್ಟಪಡು.
ಜಾಜಿ ನಿನಗೆ ಗೊತ್ತಾ? ಗೊತ್ತು ಸಾಹೇಬ್ರೆ. ಚೆನ್ನಾಗಿದ್ದಾಳಲ್ವಾ? ನೋಡೋಕೆ ಮುದ್ದಾಗಿದ್ದಾಳಲ್ವೇನೋ? ಹೌದು ಸಾಹೇಬ್ರೆ. ನಿನಗೆ ಅವಳ ಮೇಲೆ ಮನಸ್ಸಾಗಿದ್ಯಾ? ಅವಳ ಮೇಲೆ ಆಸೆ ಇಟ್ಕೊಂಡಿದ್ಯಾ? ನನ್ನವರೆಗೂ ಸುದ್ದಿ ಬಂದಿದೆ, ನೀನು ನಮ್ಮ ಹುಡುಗ. ಅದಕ್ಕೆ ಬಾಯಿ ಮಾತಲ್ಲಿ ಕೇಳ್ತಾ ಇದ್ದೀನಿ, ಜಾಜಿ ಮೇಲೆ ಮನಸ್ಸಿಟ್ಕೊಂಡಿದ್ಯಾ? ಇಲ್ಲ ಸಾಹೇಬ್ರೆ. ಯಾಕೋ? ಚೆನ್ನಾಗೇ ಇದ್ದಾಳಲ್ಲ. ನಮ್ಮಮ್ಮ ಒಪ್ಪಲ್ಲ ಸಾಹೇಬ್ರೆ. ಅವಳು ಸಹವಾಸ ಮಾಡಬೇಡ ಅಂತ ಹೇಳಿದಾಳೆ, ಅದಕ್ಕೆ. ನಿಜ ಹೇಳ್ತಿದ್ಯಾ? ಹೌದು ಸಾಹೇಬ್ರೆ. ನಿಮ್ಮಮ್ಮ ಹೋಗ್ಲಿ, ಅವಳನ್ನೇ ಇಷ್ಟಪಡು, ಪ್ರೀತಿ ಮಾಡು ಅಂದ್ರೆ? ನಮ್ಮಮ್ಮ ಒಂದ್ಸಲ ಆಡಿದ ಮಾತನ್ನ ಬದಲಾಯಿಸೋದಿಲ್ಲ ಸಾಹೇಬ್ರೆ. ಒಂದು ಪ್ರೀತಿಗೋಸ್ಕರ ಇನ್ನೊಂದು ಪ್ರೀತಿನ ಸಾಯಿಸಬಾರ್ದಂತೆ. ಜಾಜಿನ ಪ್ರೀತಿ ಮಾಡಿದ್ರೆ ಅಮ್ಮನ ಪ್ರೀತಿನ ಕಳ್ಕೊತೀನಿ. ಅದಕ್ಕೆ ಜಾಜಿನ ಆಸೆ ಪಡಲ್ಲ. ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ, ಇನ್ಯಾವತ್ತೂ ಜಾಜಿನ ಆಸೆ ಪಡಲ್ಲ ಅಂತ. ಭೇಷ್, ಬಾಯಿಲ್. ನಾನು ಕೊಟ್ಟ ಪಿಸ್ತೂಲ್ ಎಲ್ಲಪ್ಪ? ಯಾಕೆ ಸಾಹೇಬ್ರೆ? ಹೇಳಪ್ಪ. ಇಲ್ಲ ಇದೆ. ಜೊತೆಲೆ ಸಿಕ್ಕಿಸ್ಕೊಂಡು ಓಡಾಡೋದಕ್ಕೆ ನೀನೇನು ಪೊಲೀಸಾ? ಉತ್ಸವದವರೆಗೂ ಕಾಯಬೇಕು ಅಂತ ಹೇಳಿದ್ನಲ್ವಾ? ಹಿಂಗೆ ಸಿಕ್ಕಿಸ್ಕೊಂಡು ಓಡಾಡ್ತಾ ಇರ್ಬೇಕಾದ್ರೆ ಬೀಳಿಸ್ಕೊಂಡ್ರೆ ನನ್ನ ತಲೆಗೆ ಬರುತ್ತೆ. ಇಲ್ಲ ಸಾಹೇಬ್ರೆ, ನನ್ನ ಜೀವ ಇದು. ಸುಂದರನ್ಕೊಂಡು ಶಾಸ್ತ್ರಿಗಳನ್ನ ಸಾಯಿಸೋದಕ್ಕೆ ಸುಲಭವಾಗಿ ಸಿಕ್ಕಿರೋ ಆಯುಧ ಇದು. ನನ್ನ ಪ್ರಾಣದ ಹಾಗೆ ನೋಡ್ಕೋತೀನಿ ಸಾಹೇಬ್ರೆ. ನಾನು ಇಲ್ಲಿ ಕೂತಿದ್ದು ಚಪ್ಪಲಿ ಎಷ್ಟಿದೆ ಅಂತ ಲೆಕ್ಕ ಆಗ್ತಿರಲ್ಲ, ಉತ್ಸವಕ್ಕೆ ಎಷ್ಟು ದಿನ ಇದೆ ಅಂತ ಲೆಕ್ಕ ಆಗ್ತಿರ್ತೀನಿ. ಅಂದರೆ ಉತ್ಸವ ದಿನ ಶಾಸ್ತ್ರಿಗಳನ್ನ ಕೊಲ್ಲೋದು ಶತಸಿದ್ಧ. ಹೌದು ಸಾಹೇಬ್ರೆ. ನಾ ಪಿಸ್ತೂಲ್ನ ವಾಪಸ್ ತಗೊಂಡ್ರೆ? ದೇವಸ್ಥಾನ ಸುತ್ತ ದಪ್ಪ ದಪ್ಪ ಕಲ್ಲುಗಳಿದೆ, ಒಂದು ಕಲ್ಲು ಎತ್ತಾಕಿದ್ರೆ ಸಾಕು. ಈ ಸರ್ತಿ ಗುರಿ ತಪ್ಪೋ ಹಾಗೆ ಇಲ್ಲ. ಭೇಷ್, ಉತ್ಸವ ನಡೆಯುತ್ತೋ ಇಲ್ವೋ, ಆದರೆ ವಿರೂಪಾಕ್ಷನ್ ಸಾವಂತೂ ಖಚಿತ. ಪಿಸ್ತೂಲ್ನ ಜೋಪಾನವಾಗಿಟ್ಕೋ, ಜಾಜಿ ತಂಟೆಗೆ ಬರಬೇಡ. ಸರಿ ಸಾಹೇಬ್ರೆ. ನೀನೇನಾದರೂ ಅವ್ರ ಜೊತೆ ಚೆಕ್ಕಂದಾಡಿದ್ದು ನನಗೆ ಗೊತ್ತಾದರೆ ಉತ್ಸವದ ಮುಂಚೆ ನಿನ್ನ ಬಲಿಯಾಗೋಗುತ್ತೆ. ಬಂಗಾರಿ ಕೈಲಿ ಮಾರಿಗುಡಿ ಪಿಸ್ತೂಲ್ ಯಾಕೆ ಕೊಟ್ಟಿದ್ದಾನೆ? ಅವರಿಬ್ರು ಏನು ಮಾತಾಡ್ಕೊಂಡ್ರು ಅಂತ ಕೇಳಿಸ್ಲೇ ಇಲ್ವಲ್ಲ. ಏನಿರ್ಬೋದು? ಅಮ್ಮ ಮಹಾತಾಯಿ, ಇದೇನಾಗ್ತಿದೆ? ಶ್ರೀಚಕ್ರ ರಕ್ಷಣೆಗಂತಾನೆ ನನ್ನನ್ನು ಕರೆಸ್ಕೊಂಡು ನನ್ನ ಸಹಾಯಕ್ಕೆ ಆಸರೆ ಆಗಿದ್ದ ಅವನ ಕೈಲಿ
ಪಿಸ್ತೂಲ್ ಕೊಟ್ಟು ನಿಲ್ಸಿದ್ಯಲ್ಲ, ಇದಕ್ಕೆಲ್ಲ ಏನ್ ಅರ್ಥ? ಬಂಗಾರಿ ಆ ಮಾರಿಗುಡಿ ಜೊತೆ ಸೇರ್ಕೊಂಡಿದ್ದಾನೆ. ಆ ಮಾರಿಗುಡಿ ದುಷ್ಟ. ಎಷ್ಟೋ ಜನ ಹೆಣ್ಮಕ್ಳ ಮಾನ ಪ್ರಾಣ ತೆಗ್ದಿದ್ದಾನೆ. ಅವನ್ ಜೊತೆ ಸೇರಿ ಬಂಗಾರಿನೂ ಅವನ್ ತರನೇ ಆಗ್ಬಿಟ್ರೆ ಹಾಳಾಗ್ತಿದ್ದಾನೆ. ನಾನು ಇಷ್ಟಪಟ್ಟವನು. ಆ ದುಷ್ಟ ಅವನ ಕೈಲಿ ಪಿಸ್ತೂಲ್ ಬೇರೆ ಕೊಟ್ಟಿದ್ದಾನೆ. ಬಂಗಾರಿಗೆ ಇದೆಲ್ಲ ತಪ್ಪು ಅಂತ ಹೇಳೋಣ ಅಂದ್ರೆ ಅವನ ಜೊತೆನಲ್ಲಿ ಮಾತಾಡಕ್ ಆಗದೆ ಇರೋ ಅಂತ ಸ್ಥಿತಿ. ಏನ್ ಮಾಡೋದೀಗ? ನೀನೇ ದಾರಿ ತೋರಿಸ್ಬೇಕು. ನೀನೇ ನಮ್ಮನ್ನ ಕಾಪಾಡಬೇಕು. ಇದನ್ನೆಲ್ಲ ತಡೆಯೋದಕ್ಕೆ ಏನಾದ್ರೂ ಮಾಡ್ಲೇಬೇಕು. ಅದಕ್ಕೆ ನೀನೇ ನನಗೆ ಸಹಾಯ ಮಾಡಬೇಕು ತಾಯಿ. ನನಗೆ ಮೋಸ ಮಾಡಕ್ ನೋಡ್ತೀರಾ? ಈ ಕಾಲರುದ್ರ ಸಿದ್ದೇಶ್ವರ ಕಡ್ಕಿಗೆ ಮೋಸ ಮಾಡಕ್ ನೋಡ್ತೀರಾ? ನಿಮ್ಮಿಬ್ರಿಗೂ ನನ್ನ ಒಳಗುಟ್ಟು ಗೊತ್ತಿಲ್ಲ. ನೀವಿಬ್ರು ಶ್ರೀಚಕ್ರ ಹುಡ್ಕೋಷ್ಟ್ರಲ್ಲಿ ಅದು ನನ್ನ ಕೈ ಸೇರಿರುತ್ತೆ. ಆಮೇಲೆ ಇಡೀ ಭೂಮಂಡಲವೇ ನನ್ನ ಕೈಲಿರುತ್ತೆ. ಈ ಖಡ್ಕಿ ನನ್ನನ್ನು ನಂಬಿದಾನೆ. ನಂಬಿದವ್ರನ್ನ ಮೋಸ ಮಾಡೋದು ಬಹಳ ಸುಲಭ. ಈ ಮಾರಿಗುಡಿ ತಲೆ ಇಲ್ಲದ ಪ್ರಾಣಿ. ಅವನಿಗೆ ಶ್ರೀಚಕ್ರಕ್ಕೂ ತನ್ನ ಜೀಪಿನ ಚಕ್ರಕ್ಕೂ ವ್ಯತ್ಯಾಸನೇ ಗೊತ್ತಿಲ್ಲ. ಇವರು ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಶ್ರೀಚಕ್ರ ನನ್ನ ಕೈವಶ. ಆಮೇಲೆ ನಾನೇ ಭಗವಂತ. ನಾನೇ ಭಗವಂತ. ಹೇಗೋ ಉತ್ಸವದಲ್ಲಿ ವಿರೂಪಾಕ್ಷನ್ ಬಲಿಯಾಗತ್ತೆ. ಇನ್ನು ಕಡ್ಕಿನ ಉಡಾಯಿಸೋದು ನನಗೆ ಯಾವ ಕೆಲಸ? ಹಾಗೂ ಹೀಗೂ ಬದುಕುಳಿದ್ರೆ ಯಾವುದೋ ಕೇಸ್ ಹಾಕಿ ಜೈಲ್ಗೆ ಹಾಕೋದು ನನಗೇನು ದೊಡ್ಡ ಕಷ್ಟ ಅಲ್ಲ. ಆಮೇಲೆ ಶ್ರೀಚಕ್ರ ನನ್ನ ಕೈಯಲ್ಲೇ ತಿರುಗ್ತಾ ಇರುತ್ತೆ. ನನ್ನ ಹುಂಬ ಅನ್ಕೊಂಡಿದ್ದಾರೆ ಆ ಇಬ್ರು ಮೂರ್ಖರು.